ನಾಳೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಬ್ರು ಹಿರಿಯ ನಾಯಕರು ಕೂಡ ದೆಹಲಿಗೆ ಬಂದು ಒಂದು ಸಚಿವ ಸಂಪುಟದ ಬಗ್ಗೆ ಎಐಸಿಸಿ ನಾಯಕರ ಜೊತೆ ಮಹತ್ವದ ಸಭೆಯನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಶಾಸಕರು ಹಿರಿಯ ನಾಯಕರು ಎಲ್ಲರೂ ಕೂಡ ದೆಹಲಿಯತ್ತ ಬಂದು ಲಾಬಿಯನ್ನ ಮುಂದುವರಿಸಿದ್ದಾರೆ. ಈಗಾಗಲೇ ಇದ್ರ ಜೊತೆ ಮಾತನಾಡೋಕೆ ಕೆ.ಎಚ್. ಮುನಿಯಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ಸಾಕಷ್ಟು ಶಾಸಕರು ದೆಹಲಿಗೆ ಬಂದು ಸಚಿವ ಸ್ಥಾನಕ್ಕಾಗಿ ಎಐಸಿಸಿ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ಬಿಗಿ ಪಟ್ಟಣ ಹಿಡಿದಿರುವಂತದ್ದು. ನೀವು ದೆಹಲಿಯಲ್ಲಿದ್ದೀರಿ, ಹೇಳಿ ಸರ್. ನಾನು ಹೈಕಮಾಂಡ್ಗೆ ಬಿಟ್ಟಿದ್ದೀನಿ. ರಾಜಕಾರಣಕ್ಕೆ ಕಳಿಸಿರೋರು ಹೈಕಮಾಂಡ್ನವರು. ಗೆದ್ದಿದ್ದೀನಿ, ಅದನ್ನು ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದೀನಿ. ಅಲ್ಲ ಸರ್, ಈಗ ರಾಜ್ಯದಲ್ಲಿ ಒಬ್ಬರೇ ಡಿಸಿಎಂ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅಂದ್ರೆ ಫೈನಲ್ ಆಗಿದೆ ಅದು. ಸೊ ದಲಿತರಿಗೂ ಕೂಡ ಡಿಸಿಎಂ ಪಟ್ಟ ಕೊಡಬೇಕು ಅನ್ನುವಂತ ಬಹಳ ದೊಡ್ಡ ಮಟ್ಟದ ಕೂಗಿದೆ. ದಲಿತರಿಗೆ ಮುಖ್ಯಮಂತ್ರಿನೇ ಕೊಡಬೇಕನ್ನೋ ಕೂಗಿದೆ. 20 ವರ್ಷದಿಂದ ಇವತ್ತೇ ಅಲ್ಲ. ಖರ್ಗೆ ಅವರಿಗೆ ಒಂದು ಅವಕಾಶ ಬಂದಿದ್ದಾಗೂ ಕೂಡ ಅವಕಾಶ ಆಗಲಿಲ್ಲ. 80 ಜನ ಖರ್ಗೆ ಅವರ ನೇತೃತ್ವದಲ್ಲಿ ಗೆದ್ದಿದ್ದಾಗ ಕೂಡ ಕೊಡೋಕ್ಕಾಗಲಿಲ್ಲ. 1, 2, 3 ಸಂದರ್ಭಗಳು ಅಂತ ಹಿರಿಯ ನಾಯಕರಿಗೆ ತಪ್ಪೋಗಿರೋ ವಿಷಯ ಇಡೀ ದೇಶಕ್ಕೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಾನು ಕಾರ್ಯಕಾರಿ ಸಮಿತಿಯಲ್ಲಿದ್ದು ನಿರ್ದಿಷ್ಟವಾಗಿ ನಾನು ಇದು ತೆಗೆದುಕೊಳ್ಬೇಕಾಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂತಾಗ ಅದಕ್ಕೆ ಬದ್ಧವಾಗಿರ್ತೀನಿ. ಆದರೆ ಎಲ್ಲ ಸಮುದಾಯಗಳು ಕೂಡ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆ ಎಲ್ಲ ಸಮುದಾಯಗಳನ್ನು ಕೂಡ ಮರ್ಯಾದೆಯಾಗಿ ಅವರವರ ಜನಸಂಖ್ಯೆ ಆಧಾರವಾಗಿ ಮಂತ್ರಿಗಳು ಕೊಡೋದಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳು ಕೊಡೋದಾಗ್ಲಿ ಎಲ್ಲಕ್ಕೂ ಕೊಡೋದು ಆರೋಗ್ಯಕರವಾಗಿರ್ತದೆ ಅಂತ ನನ್ನ ಭಾವನೆ. ಸರ್, ನೀವು ರಾಷ್ಟ್ರ ರಾಜಕಾರಣ ಮಾಡಿದಿರಿ. ಈ ಪ್ರಿವಿಲೇಜು ನಿಮಗೆ ಈ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀರಿ? ನಾನು ಅದನ್ನು ಕೇಳೋದಿಲ್ಲ, ಅವ್ರಿಗೆ ಬಿಟ್ಟಿದ್ದೀನಿ. ಇದಿಷ್ಟು ಕೆ.ಎಚ್. ಮುನಿಯಪ್ಪ ಅವರ ಮಾತು. ನವದೆಹಲಿಯಿಂದ ಕ್ಯಾಮರಾ ಪರ್ಸನ್ ಬಿನು ಬೇಜಲ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ನಾಳೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಬ್ರು ಹಿರಿಯ ನಾಯಕರು ಕೂಡ ದೆಹಲಿಗೆ ಬಂದು ಒಂದು ಸಚಿವ ಸಂಪುಟದ ಬಗ್ಗೆ ಎಐಸಿಸಿ ನಾಯಕರ ಜೊತೆ ಮಹತ್ವದ ಸಭೆಯನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಶಾಸಕರು ಹಿರಿಯ ನಾಯಕರು ಎಲ್ಲರೂ ಕೂಡ ದೆಹಲಿಯತ್ತ ಬಂದು ಲಾಬಿಯನ್ನ ಮುಂದುವರಿಸಿದ್ದಾರೆ. ಈಗಾಗಲೇ ಇದ್ರ ಜೊತೆ ಮಾತನಾಡೋಕೆ ಕೆ.ಎಚ್. ಮುನಿಯಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ಸಾಕಷ್ಟು ಶಾಸಕರು ದೆಹಲಿಗೆ ಬಂದು ಸಚಿವ ಸ್ಥಾನಕ್ಕಾಗಿ ಎಐಸಿಸಿ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ಬಿಗಿ ಪಟ್ಟಣ ಹಿಡಿದಿರುವಂತದ್ದು. ನೀವು ದೆಹಲಿಯಲ್ಲಿದ್ದೀರಿ, ಹೇಳಿ ಸರ್. ನಾನು ಹೈಕಮಾಂಡ್ಗೆ ಬಿಟ್ಟಿದ್ದೀನಿ. ರಾಜಕಾರಣಕ್ಕೆ ಕಳಿಸಿರೋರು ಹೈಕಮಾಂಡ್ನವರು. ಗೆದ್ದಿದ್ದೀನಿ, ಅದನ್ನು ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದೀನಿ. ಅಲ್ಲ ಸರ್, ಈಗ ರಾಜ್ಯದಲ್ಲಿ ಒಬ್ಬರೇ ಡಿಸಿಎಂ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅಂದ್ರೆ ಫೈನಲ್ ಆಗಿದೆ ಅದು. ಸೊ ದಲಿತರಿಗೂ ಕೂಡ ಡಿಸಿಎಂ ಪಟ್ಟ ಕೊಡಬೇಕು ಅನ್ನುವಂತ ಬಹಳ ದೊಡ್ಡ ಮಟ್ಟದ ಕೂಗಿದೆ. ದಲಿತರಿಗೆ ಮುಖ್ಯಮಂತ್ರಿನೇ ಕೊಡಬೇಕನ್ನೋ ಕೂಗಿದೆ. 20 ವರ್ಷದಿಂದ ಇವತ್ತೇ ಅಲ್ಲ. ಖರ್ಗೆ ಅವರಿಗೆ ಒಂದು ಅವಕಾಶ ಬಂದಿದ್ದಾಗೂ ಕೂಡ ಅವಕಾಶ ಆಗಲಿಲ್ಲ. 80 ಜನ ಖರ್ಗೆ ಅವರ ನೇತೃತ್ವದಲ್ಲಿ ಗೆದ್ದಿದ್ದಾಗ ಕೂಡ ಕೊಡೋಕ್ಕಾಗಲಿಲ್ಲ. 1, 2, 3 ಸಂದರ್ಭಗಳು ಅಂತ ಹಿರಿಯ ನಾಯಕರಿಗೆ ತಪ್ಪೋಗಿರೋ ವಿಷಯ ಇಡೀ ದೇಶಕ್ಕೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಾನು ಕಾರ್ಯಕಾರಿ ಸಮಿತಿಯಲ್ಲಿದ್ದು ನಿರ್ದಿಷ್ಟವಾಗಿ ನಾನು ಇದು ತೆಗೆದುಕೊಳ್ಬೇಕಾಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂತಾಗ ಅದಕ್ಕೆ ಬದ್ಧವಾಗಿರ್ತೀನಿ. ಆದರೆ ಎಲ್ಲ ಸಮುದಾಯಗಳು ಕೂಡ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆ ಎಲ್ಲ ಸಮುದಾಯಗಳನ್ನು ಕೂಡ ಮರ್ಯಾದೆಯಾಗಿ ಅವರವರ ಜನಸಂಖ್ಯೆ ಆಧಾರವಾಗಿ ಮಂತ್ರಿಗಳು ಕೊಡೋದಾಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳು ಕೊಡೋದಾಗ್ಲಿ ಎಲ್ಲಕ್ಕೂ ಕೊಡೋದು ಆರೋಗ್ಯಕರವಾಗಿರ್ತದೆ ಅಂತ ನನ್ನ ಭಾವನೆ. ಸರ್, ನೀವು ರಾಷ್ಟ್ರ ರಾಜಕಾರಣ ಮಾಡಿದಿರಿ. ಈ ಪ್ರಿವಿಲೇಜು ನಿಮಗೆ ಈ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀರಿ? ನಾನು ಅದನ್ನು ಕೇಳೋದಿಲ್ಲ, ಅವ್ರಿಗೆ ಬಿಟ್ಟಿದ್ದೀನಿ. ಇದಿಷ್ಟು ಕೆ.ಎಚ್. ಮುನಿಯಪ್ಪ ಅವರ ಮಾತು. ನವದೆಹಲಿಯಿಂದ ಕ್ಯಾಮರಾ ಪರ್ಸನ್ ಬಿನು ಬೇಜಲ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18.